ಇನ್ನೊಬ್ಳು ಮದ್ವೆ ಆಯ್ತು ಹೆಂಗೆ ಹೇಳ್ತಿ ಇನ್ನೊಬ್ಳು ಮದ್ವೆ ಆಯ್ತೀನಿ ಅಂತ? ಸುಮ್ನೆ ಆಯ್ತು, ತಪ್ಪಾಯ್ತು ಸುಮ್ನೆ ಸ್ನಾನ ಮಾಡಿಲ್ಲ ತಾನೆ ನೀನು? ಅವತ್ತಿಂದ ಇದೇ ಹೋಟೆಲ್ ಇದೆಯಾ ತಾನೆ? ಸಾನಾ ನೀನ್ ಪಕ್ಕ ನೀನ್ ಇದು ಸೈಂಟಿಸ್ಟ್ ಆಗ್ಬೇಕಿತ್ತು ಸಾನಾ. ಕೊಡ್ತೀನಂತೆ ಸುಮ್ನೆ ಮತ್ತೆ ಹೋಗ್ಬಿಟ್ಟೆ ಗೈಸ್. ಪೂರ್ತಿ ಒಣಗೋಗಿದೆ. ಕರೆಕ್ಟಾಗಿ 15 ಮಿನಿಟ್ಸ್ ಬಿಟ್ಟಿದ್ದೀನಿ ನಾನು. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ಮಸ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಹತ್ರ ಇದೇ ಬಟ್ಟೆಲಿ ಇದ್ದೀನಿ ಅಂತ ಬೈಕೋಬೇಡ್ರಪ್ಪ. ಸೊ ಓದ್ ವ್ಲಾಗಲ್ಲೂ ಇದೇ ಬಟ್ಟೆಲಿ ಇದ್ದಿದ್ದು. ಅವಾಗ ಸ್ನಾನ ಮಾಡ್ಕೊಂಬಂದ್ಕೊಂಡಿದ್ದೆ, ಇವಾಗ ಸ್ನಾನ ಮಾಡಿಲ್ಲ ಅಷ್ಟೇ. ಇವಾಗ ಸ್ನಾನ ಮಾಡೋಕೆ ಹೋಗ್ಬೇಕು. ಚಳಿಗಾಲ ಬೇರೆ ಸ್ಟಾರ್ಟ್ ಆಗ್ಬಿಡೈತೆ. ಚಳಿಗಾಲ ಅಂತ ಮಳೆಗಾಲ ಬಿಸಿಲೇ ಇಲ್ಲ ಗೈಸ್. ಸೊ ಬಿಸಿಲೇ ಇಲ್ಲ. ಇವಾಗ ಲೈವೆಲ್ಲ ಎಂಡ್ ಮಾಡಿದೆ. ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು ನಾಳೆ. ಸೊ ಇದು ವ್ಲಾಗ್ ನಾಳೆನೇ ಬರುತ್ತಲ್ಲ, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕು. ಇವತ್ತು 30ನೇ ತಾರೀಕು. ಸ್ನಾನ ತಗೊಬಂದು ಹೆಂಗೆ ಸಾನ ಬಾರಿಲಿ ಬೈಲಿ ಎಷ್ಟು ವರ್ಷದ ಒಳ್ಳೆದಿ ಸಾನ ಇದು? 15 ಇಯರ್ಸ್. ಸುಡ್ತೈತ್ ಕಣೆ. ಕೆಳಗಡೆ ಟೆಸ್ಟ್ ಮಾಡ್ಕೊಂಡು ಬಂದೆ ವರ್ಕ್ ಆಗುತ್ತೆ ಇಲ್ವಾ ಅಂತ. 15 ವರ್ಷದಿಂದ ಮೇಲೆ ಇತ್ತು, ಇವತ್ತು ಕೆಳಗೆ ತೆಗ್ದಿದ್ದೀನಿ. ತೊಳಿ ಸಾನ ಅದೇನಾ? ಹೋಗೋಯ್ತಾ ಹಂಗೆ ನೀರು ಬಿಸಿ ಮಾಡೋಣ ನೋಡಿ. 15 ವರ್ಷದ ಹಳೇದಾದ್ರೂ ವರ್ಕ್ ಆಯ್ತೈತೆ. ಹೆಂಗೋ ಒಂದು ಬಿಸಿನೀರು ಯಾರು ಸಿಗುತ್ತೆ. ಇಲ್ಲ ಹೋಗಿ 1,500 ರೂಪಾಯಿನ 1000 ರೂಪಾಯಿನ ಇರ್ಬೇಕು, ತಗೋಬಾವ. ಬೇಡವಾ, ಅದೇ ಸಾಕು ಗೈಸ್. ಹಳೇದು ಎಷ್ಟು? ಯಾವ ಕಾಲದ? ನಮ್ಮ ಅಪ್ಪ ಮದ್ವೆ ಆದಾಗ ತಗೊಂಡಿರೋದು. ಅಲ್ಲಿಗೆ ನನಗೆ 19 ಅಂದ್ರೆ 17 ವರ್ಷ ಹಳೇದು. 17 ವರ್ಷ 17 ವರ್ಷದ ಹಳೆ ಇದ್ರಲ್ಲಿ ಇವಾಗ ನಾನು ಸ್ನಾನ ಮಾಡ್ಬೇಕು ಗೈಸ್. ಏನಾಗಲ್ಲ ಬಾ. ಫುಲ್ ನೋಡಿ, ಫುಲ್ ವೆದರ್ ಈ ತರ ಇರ್ಬೇಕು. ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಈ ವೆದರ್ ಇದ್ರೆ ನೋಡಪ್ಪ ಎಲ್ಲಿಗಾರು ಹೋಗ್ಬಾರ್ದು. ಕಾಲ ಹತ್ರ ಫುಲ್ ಬಿಸಿ ಬಿಸಿ ಆಯ್ತಾ ಇರುತ್ತೆ. ಬೆಸ್ಟ್ ಗೈಡೆ. ಇವಾಗ ಎತ್ಕೊಬಂದ್ವಿ. ಇದು ಮಾಡು ಇವಾಗ ಜಸ್ಟ್ ಇವಾಗ ಊಟ ಮಾಡಿದೆ ಗೈಸ್. ಇವಾಗ ಸೊ ಫೇಶಿಯಲ್ ಮಾಡ್ಕೊಡ್ತಾರಂತೆ, ಫೇಶಿಯಲ್. ಅದಕ್ಕೆ ಫಸ್ಟು ಸ್ನಾನ ಮಾಡ್ಕೊಬಾ ಅಂತ ಹೇಳೋಲ್ಲ. ಸ್ನಾನ ಮಾಡಿ 3-4 ದಿನ ಏನಾಯ್ತು. ಇವಾಗ ಸ್ನಾನ ಮಾಡೋಣ. ಏನಾಯ್ತು? ಏನು ಇರೋದನ್ನ ಹೇಳಿದ್ರೆ ಏನಾಯ್ತು ಗೈಸ್? ನೋಡ್ರಿ ಏನೋ ಫೇಶಿಯಲ್ಗೆ ಏನೋ ತಗೊಬಂದವಳೆ. ಎಕ್ಸ್ಪೈರಿ ಏನಾಯ್ತು? ಗೋಲ್ಡ್ ಫೇಶಿಯಲ್ ಏನೇನೋ ತಂದವಳಪ್ಪ. ನಾನು ಫುಲ್ಲು ಬೆಳ್ಳಗೆ ಮಾಡ್ತಾಳೆ ಇವತ್ತು ನನ್ನ. ಹಂಗೆ ಗೊತ್ತು ನೋಡ್ರಿ ಗೈಸ್. ಇದೇನೋ ಐತೆ. ಏನಿದು? ಗೋಲ್ಡ್ ಸೀರಮ್ ಅಂತೆ. ಫೇಶಿಯಲ್ ಕಿಟ್ ಮಾಡೋಕೆ ಫೇಶಿಯಲ್ ತಂದವಳೆ. ಗಿಶಿ ಏನೇನೋ ತಂದವಳೆ. ಸಾನಾ ನೀನ್ ಪಕ್ಕ ಇದು ಸೈಂಟಿಸ್ಟ್ ಆಗ್ಬೇಕಿತ್ತು ಸಾನಾ. ಅಲ್ವಾ? ಇಲ್ಲಿಗೆ ಸ್ವಿಚ್ ಹಾಕೋ. ಬಟ್ಟೆ ಗಿಟಿ ಹಾಂ ಬೇಡ. ಬಕೆಟ್ ಇದೇ ಕೋಲಿಗೆ ಸಿಕ್ಸ್ ಅನ್ಬಿಡು. ಮುರಿದೋಗುತ್ತೆ ಕಣ ಕೋಲು. ಮುರಿದಾಗಲ್ಲ ಕಣ. ನೀನ್ ಸೈಂಟಿಸ್ಟ್ ಆಗಿಲ್ಲ ಅದಕ್ಕೇನೆ. ಎತ್ಕೊಬಾ ನೀರು ಎತ್ಕೊಬಾರ. ಏನ್ ಕೆಲಸ ಮಾಡಲ್ಲ ನಾನು. ಹೀಟರ್ ನೋಡಿ ಮತ್ತೆ ತೊಳಿ ಅಂತ ಬೇರೆ ಹೇಳ್ತಾನೆ. ಇಲ್ಲಿ ಇಟ್ಟಾನ ಹೀಟರ್. ಆ ಬ್ಲೂ ಬಕೆಟ್ ಇರ್ತಿ, ಇದ್ರಲ್ಲೇ ಬಿಸಿ ಮಾಡ್ಲಾ? ಬ್ಲೂ ಬಕೆಟ್ ಇರ್ತಿ. ನನ್ ಬಕೆಟ್ ಅಂತೆ ನಾನ್ ಕೊಡ್ತಿದ್ದ ಬಕೆಟ್ ಗೈಸ್. ನನ್ನ ಮಗಂಗೆ ಕಸ ತಗೊಂಡೋಗಿ ಎಸೆಗಾಯಿಲ್ಲ ಗೈಸ್. ಇದು ಯಾವಾಗ ರೂಮಿಂದ, ಇದು ನಮ್ಮ ರೂಮಿಂದ ಮಾಡ್ಸಿರೋದು. ಈ ನನ್ನ ಮಗ ಎಂತ ಸೋಂಬೇರಿ ಅಂತ ಅರ್ಥ ಮಾಡ್ಕೊಳ್ಳಿ. ತಣ್ಣೀರು ತುಂಬ್ಕೊಳ್ಳೋ ಮಾರಿ. ಅದಕ್ಕೆ ಇಲ್ಲ ಆಚೆ ಇಡೋಣ ಒಳಗಡೆ ಸ್ವಿಚ್ ಹಾಕ್ಬಿಟ್ಟು. ಏನು ಕೆಲಸ ಮಾಡಲ್ಲ ಏನಿಲ್ಲ. ಕಸ ಗುಡಿಸಿ ನಾನು ಗುಡ್ಸಿದ್ರೆ ಕಸ ಗುಡಿಸಿದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೂದಲು ನೋಡಿ, ಅಲ್ಲಿ ಈ ಕಸದೊಳಗೆ ಕುತ್ಕೊಂಡು ಊಟ ಮಾಡ್ತಾನೆ ಗಲೀಜ್ ನನ್ನ ಮಗ. ಅವೆಲ್ಲ ಕಸ ಗುಡ್ತೀನಿ ಮಾಡಿ ಕಪ್ಪು ಹೆಂಗ್ ಕಾಣಿಸ್ತಿದೆ. ಈ ಕಡೆಯಿಂದ ನೋಡಿ, ಈ ಕಡೆಯಿಂದ ಚೂರು ಬೆಳಕು ಕಾಣಿಸ್ತಿದೆ. ಬಾಯಲ್ಲಿ ನಿನ್ ಟ್ಯಾನ್ ನಿಜವಾಗ್ಲೂ ಎಷ್ಟಿದೆ ಅಂತ ತೋರಿಸೋಣ. ನಿನ್ ಟ್ಯಾನ್ ತೋರ್ಸೋಣ, ಆಮೇಲೆ ಫೇಶಿಯಲ್ ಆದ್ಮೇಲೆ ಹೆಂಗ್ ಕಾಣಿಸ್ತೀನಿ ನೋಡ್ಬೋ. ಮುಚ್ಕೋಬಾರಲ್ಲ ವಯಸ್ಸಿ ಮುಗ್ದಲ್ಲಿ ನೋಡಿ. ಇಲ್ಲಿ ತಡಿ ಫೋಕಸ್. ಇವಾಗ ನೋಡಿ ಟ್ಯಾನ್ ನೋಡಿ. ಓಕೆನಾ? ಫೇಸ್ ರಿವ್ಯೂ ಮಾಡೋಣ ಆಮೇಲೆ ನೋಡಿ. ಇವಾಗ ಹಿಂಗೆ ಇರಲಿ. ಫೇಶಿಯಲ್ ಮಾಡ್ಬೇಕಾದ್ರೆ ನೋಡಿ ಏನೇನು ಸ್ಟೆಪ್ ಮಾಡ್ತೀವಿ ಅಂತ. ಓಕೆನಾ? ಓಕೆನಾ ಗೈಸ್? ಏನೇನು ಸ್ಟೆಪ್ ಮಾಡ್ತೀವಿ ನೀವು ಮನೇಲೇ ಮಾಡ್ಕೋಬೋದು. ಬಟ್ ನಾನು ಕಲ್ತಿರೋದ್ರಿಂದ ಮಸಾಜ್ ಸ್ಟೆಪ್ ಚಲೋ ಆಗುತ್ತೆ, ನಾನು ಮಾಡ್ತೀನಿ. ಮನೇಲೇ ಮಾಡ್ಕೋಬೋದು. ಮನೇಲಿ ಮಾಡೋದಕ್ಕಿಂತ ಆಚೆ ಮಾಡ್ಸೋದು ಬಿಡ್ತಾರೆ, ಯಾಕಂದ್ರೆ ಎಫೆಕ್ಟಿವ್ ಆಗಿರುತ್ತೆ. ಅಲ್ಲ ನಿನ್ರು ನೀನ್ ಕಸ ಗುಡಿಸ್ದಲ್ಲಿ ಇನ್ಯಾರು ಬಿಡ್ತಾರೆ ಕಸ ಗುಡಿಸೋಕ್ಕೆ? ಕೆಲ್ಸದವ್ರನ್ನ ಹಿಡ್ಕೊ.
ಒಂದ್ 2,000 ಕೊಟ್ಟು ಕೆಲ್ಸದವ್ರನ್ನ ಇಟ್ಕೋಬೇಡ. ಅಲ್ಲ ನಾನೇ ಕಸ ಗುಡಿಸ್ಕೊಡ್ತೀನಿ, ಮನೆ ಒರೆಸ್ಕೊಡ್ತೀನಿ ಡೈಲಿ. ಕೊಡ್ತೀನಂತೆ ಸುಮ್ನೆ ಮತ್ತೆ ಹುಡುಗಿರ್ಬೇಕಿಲ್ಲ, ಸುಮ್ನೆ ಮತ್ತೆ ಹುಡುಗಿರ್ಬೇಕು ಅಂತ್ಯಾ? ಹುಡುಗಿರ್ಬೇಕು ಅಂತ ಇಲ್ಲ ಇಲ್ಲ ನಾನ್ ಕುಡಿಸ್ಕೊಡ್ತೀನಿ ಕೊಡವಾ, ನಾನ್ ಕುಡಿಸ್ಕೊಡ್ತೀನಿ ಕೊಡ. ಬೇಡ ಕಣೆ. ಇಲ್ಲ ಕುಡಿಸ್ಕೊಡ್ತೀನಿ ಕೊಡು. ಹುಡುಗಿ ಬೇಕು ಅಂತ್ಯಾ? ಮತ್ತೆ ಹುಡುಗಿ ಬೇಕು ಅಂತ್ಯಾ? ತಗೊಂಡೋಗಿ ನೀನು ಸ್ನಾನ ಮಾಡಿಲ್ಲ ತಾನೆ? ನೀನು ಅವತ್ತಿಂದ ಇದೇ ಬಟ್ಟೆಲಿ ಇದೆಯಾ ತಾನೆ? ಚಪ್ಪರ್ ನನ್ ಮಗನೇ, ಇವಳೇ ಸ್ನಾನ ಮಾಡಿಲ್ಲ ಮತ್ತೆ ನನಗೆ ಹೇಳ್ತಾಳೆ ಇವಳೇ ಸ್ನಾನ ಮಾಡಿಲ್ಲ. ನಾನು ನೆನ್ನೆ ತಾನೇ ಸ್ನಾನ ಮಾಡಿದ್ದೀನಲ್ಲ ಮೊಯ್ತ. ಇದೇ ಬಟ್ಟೆಲಿ ಇದೆಯಾ ಕಣೆ? ನೀನ್ ಸ್ನಾನ ಮಾಡಿ ಮತ್ತೆ ಇದೇ ಬಟ್ಟೆ ಹಾಕತ್ತೀಯ? ನಾನು ಅಷ್ಟೇ ಸ್ನಾನ ಮಾಡಿ ಮತ್ತೆ ಬಟ್ಟೆ ಹಾಕತ್ತೀನಿ. ನಾನ್ ಕೊಳ್ಕ ಅಂತ ಕೇಳ್ತೆ, ಇವಳೇ ಕೊಳಕಿ ನನಗೆ ಹೇಳ್ತಾಳೆ. A few moments later. ಪಾಪ ಮೊಯ್ದಂಗೆ ಎಷ್ಟೊಂದು ಏರ್ಫಾಲ್ ಆಗ್ತಿದ್ದೆ ನೋಡಿ. ಪಾಪ ಪಾಪ ಎಷ್ಟು ಚೆನ್ನಾಗಿ ಕಸ ಗುಡಿಸ್ತವ್ರೆ. ಹಂಗೆ ಸಾಹೇಬ್ರು ಅಂದ್ರೆ ನೋಡಿ, ಇಲ್ಲೆಲ್ಲ ಕೂದಲು ಹಂಗೆ ಬಿಡ್ಕೊಂಡು ಕಸ ಗುಡಿಸ್ತಾ ಇರೋದು. ಕಸ ಗುಡ್ಸ ಮರೆ ಕರೆಕ್ಟಾಗಿ ನೋಡ್ರಿ ಗೈಸ್, ನಂದು ಎಷ್ಟು ಕೂದಲು ಉದ್ರತಿದೆ. ಅಡಿ ಮನೆಯಲ್ಲಿ ಏನು ಮಾಡೋಣ ಗೊತ್ತಾ? ನೋಡಿ ಬೈ ಅಣ್ಸಲ ಮತ್ತೆ ಗೈಸ್ ನೋಡಿ ಒಂದ್ಸಲಿ ಎಷ್ಟು ಕೂದಲು ಉದ್ರತೈತೆ ಅಂತ. 3 ತಿಂಗಳಿಂದ ಕಸ ಗುಡಿಸಿಲ್ಲ ಅಂದ್ರೆ ನಾನು 3 ತಿಂಗಳಲ್ಲ, ಮೊನ್ನೆ ತಾನೇ ಒರ್ಸಿದ್ವನೆ. 3 ದಿನ ಅಂದಿದ್ದು ಕ್ಯೂಡ್ ಬಿದ್ದೋದ ನೀನೇನಾರು. 3 ದಿನಕ್ಕೆ ಇಷ್ಟೊಂದು ಕೂದಲ ನಾನೇನ್ ಮಾಡೋಣ? ಏರ್ ಫಾಲಿಗೆ ಇದನ್ನ ತಗೊಂಡು ಹಚ್ಕ ಅಂತ ಹೇಳ್ತೀನಿ ಅಂತಾನೆ. ಗೈಸ್ ಏನಾದ್ರು ಸಜೆಷನ್ ಇದ್ರೆ ಹೇಳ್ರಿ. ಏನು ಹೇಳಲ್ಲ ನೀನು. ನೆಟ್ಟಿಗೆ ಒಂದ್ ಸಿರಮ್ ಹಾಕೊಂಡ್ ಸಾಯ ಮಾರೆ. ಎಷ್ಟಲ್ಲ ಹೇಳಲ್ಲ. ಅದಕ್ಕೂ ದುಡ್ಡು 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 ಅಂತ ಸಾಯ. ಹೆಂಗೆ ಹೇಳ್ತಾನೆ ಅಂದ್ರೆ ಏನೋ ನಾನೇ ದುಡ್ಡು ಇಸ್ಕೊಂಡು ತಿಂತಾ ಇದೀನಿ ಅನ್ನತ್ರ. ಯಾವಾಗ್ಲೂ ಹಿಂಗೆ ಮಾತಾಡ್ತಾನೆ ಬರೀ ಒಂದು. ತಿಕ್ಕ ಮುಚ್ಕೊಂಡು ಇರೋ ಮಾರೆ. ಹಾಕೊಳ್ಳೋದ್ರೆ ಹಾಕ, ಇಲ್ಲಾಂದ್ರೆ ನಿನ್ ಕೂದಲು ನಿನ್ನ ಇಷ್ಟ. ನನಗೇನು ಹಾಕೊಂಡು ಸಾಯ್ಬೇಕು? ಅಯ್ಯ ನೀನ್ ಬಾಂಡ್ಲಿದ್ರೆ ನೀನಲ್ಲ ಅಂದ್ರೆ ಇನ್ನೊಬ್ಬನ್ ಮದ್ವೆ ಆಯ್ತೀನಿ ಚೆನ್ನಾಗಿರೋ ಅವಾಗ ಅಷ್ಟೇ. ಇನ್ನೊಬ್ಳು ಮದ್ವೆ ಆಯ್ತೀನಿ. ಹೆಂಗೆ ಹೇಳ್ತಿ ಇನ್ನೊಬ್ಳನ್ ಮದ್ವೆ ಆಯ್ತೀನಿ ಅಂತ? ಯಾಕೆ ಹೇಳ್ದೆ ಇನ್ನೊಬ್ಳನ್ ಮದ್ವೆ ಆಯ್ತೀನಿ ಅಂತ? ಯಾಕೆ ಹೇಳ್ದೆ? ಯಾಕೆ ಹೇಳ್ದೆ? ನೀನ್ ಬಾಂಡ್ಲಿ ಆದ್ರೆ ನೀನ್ ಇನ್ನೊಬ್ಳನ್ ಮದ್ವೆ ಆಗ್ದ್ರೆ ಇನ್ನೇನ್ ಮಾಡ್ಲಿ ನಾನು? ಹಂಗೆ ಇನ್ನೊಬ್ಳನ್ ಮದ್ವೆ ಆಯ್ತೀನಿ ಅಂತ ಹೇಳ್ದೆ. ಸಾರಿ ಕೇಳು, ಕಾಲ್ ಹಿಡ್ಕೊಂಡು ಸಾರಿ ಕೇಳು. ಕೇಳು ಇಡು, ಅಲ್ಲಿ ಕೆಳಗಿಡು. ಕೇಳು ಕೇಳು ಅಂದೆ ನಾನ್, ಕೇಳು ಅಂದೆ. ಇನ್ನೊಬ್ಳನ್ ಯಾಕೆ ಮದ್ವೆ ಆಯ್ತೀನಿ? ಇಡು ಮತ್ತೆ ಇಟ್ಬಿಟ್ಟು ಸಾರಿ ಕೇಳು. ನಾನು ಬೇಡ, ಫಸ್ಟ್ ಸಾರಿ ಕೇಳು. ಇಲ್ಲ ಇದ್ರಲ್ಲೂ ಹೊಡಿತೀನಿ, ಕಾಲಲ್ಲೂ ಹೊಡಿತೀನಿ. ಸಾರಿ ಕೇಳು ನೋಡಿ. ಹೊಡೆದ್ ಕಲ್ಸ್ಬೇಕು ಬುದ್ಧಿನ ಹುಡುಗರಿಗೆ. ನೀವು ಕಲ್ಸಿಲ್ವಾ ನಾನಿಲ್ಲಿ? ಸರಿ ಹೋಗು, ಮನೇನು ಓಡಿಸು ಹಂಗೆ. ನೋಡಿ ಅಲ್ಲಿ ಕಸದ ಪಾತ್ರೆಯಲ್ಲಿ ಕಸ ಎಸ್ ಬಂದಿಲ್ಲ ಒಂದು ಡಸ್ಟ್ಬಿನ್. ಕೈ ಹಾಕ್ತಾನೆ ಡಸ್ಟ್ಬಿನ್ ಒಳಗೆ, ಅದನ್ನೇ ಬಾಯಿಗೆ ಹಾಕತ್ತಾನೆ ಗಲೀಜು ನನ್ನ ಮಗ. ಸರಿ ಆಯ್ತಾ? ಸರಿ ಸಾರಿ ಕೇಳಬೇಕು. ನಾನು ಮರ್ತೋಗಿಲ್ಲ ನಿನ್ ಸಾರಿ ಹೇಗೆ ಹೇಳ್ಬೇಕು ಅಂತ ಇನ್ನು ನಾನು. ತಲೆ ಗಡೀತೈತೆ. ಆಚೆ ಹೋಗ್ಬಿಟ್ಟು ಬರ್ಬೇಕು. ಚುಚ್ತೀನಿ. ನಾನೇನಕ್ಕೆ ಬರ್ಲಿ ಆಚೆ ಸುಮ್ಮನೆ ಅದು ಏನು ಹೋಯ್ತಾ? ನಿನ್ ಬಟ್ಟೆ ಗಲೀಜ್ ಜಾಗ ಮಾಡ್ಕೋತೀಯ ಹೋಯ್ತಾ? ನಾನು ಎಲ್ಲಿಂದ ಉಜ್ಜಲ ಕಣ. ನೀನು ಹಿಂಗಾರು ಉಜ್ಕೋ ಮರ್ಯ. ಇದೇನೋ ಮರ್ಯ ಬ್ಲ್ಯಾಕ್ ಕಲರ್? ನಂಗೇನು ಗೊತ್ತು ಎಲ್ಲಿಂದ ಆಯ್ತು? ನಂಗೇನ್ ಗೊತ್ತು? ಏಯ್ ಸಾರಿ ಕೇಳು. ಬೇಡ ಕಣ, ಫಸ್ಟ್ ಸಣ್ಣ ಒಂದೊಂದು ಕೆಲಸ ಹೇಳ್ತೀಯಾ? ಒದ್ಯಲ್ಲ ಇದನ್ನ ತಾಂಡ್ ಹೊಡಿತೀನಿ. ಸಾರಿ ಕೇಳಿಸ್ ಅಡಿಗೆ ಹೆಂಗೆ ಸಾರಿ ಕೇಳಿಸ್ಕತೆ. ದೇವ್ರು ಒಳ್ಳೇದ್ ಮಾಡ್ಲಿ, 100 ವರ್ಷ ಚೆನ್ನಾಗ್ ಬದುಕು. ಎಲ್ಲಾರು ಫೋನ್ ಪೇ ಚೆನ್ನಾಗ್ ದುಡ್ಡು ಹಾಕ್ಲಿ ನಿಂಗೆ. ಗೈಸ್ ನಮ್ಗೆ ಹೇಳ್ಬೇಕು ಅಂತ ಮರ್ತಾಯ್ತು ಗೈಸ್. ನಮ್ಗೆ ಅದನ್ನ ತಗೋಬರಕ್ಕೆ ಆಚೆ ಹೋಗೋಣ ಅಂತ ಹೇಳಿದ್ದು ಕುಣ್ಣನ್ ಮಗ್ನೆ. ಗಾಡಿ ಚಾರ್ಜ್ ಬೇಡವಾ ನಾಳೆ ಕೆಲ್ಸಕ್ಕೆ ಹೋಗಕ್ಕೆ? ನಾನ್ ನಿಲ್ಸಲ್ಲ ಮಾರೆಯ, ನೀನ್ ಏನಾದ್ರು ಮಾಡ್ಕ, ನನಗೆ ಆಗಲ್ಲ. ಇಡು ಇಲ್ಲಿ ಇಡು. ಅದ್ ಎಲ್ಲಿಗೆ ಇಡ್ಕೊಳ ಮರೆ, ನಾನು ಹಾಕ್ತೀನಿ. ನೀನು ಹೆಡ್ ನನ್ ಮಗ, ನೀನ್ ಹೇಳಕ್ಕಾಗಲ್ಲ. ಆಮೇಲೆ ಹೆಂಗೆ ಮಾಡ್ತೀನಿ ನೋಡ್ರಿ. ನೀರ್ ಗೀರ್ ಎಲ್ಲ ಫುಲ್ ರೆಡಿ ಆಯ್ತು. ಸೊ ಅದನ್ನ ಸ್ನಾನ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಮಂಕ ಬಿಡೋದು ಪೀಸಾಗಿ. ಬಿಡೋದೆ ನೋಡಿ ಮನೆ ಖಾಲಿ ಕೈಯೇ ಜೊತೆೊಳಗೀಗ. ನಮ್ಮ ಅಮ್ಮ ಫೋನ್ ಮಾಡಿತ್ತು ಗೈಸ್, ಅದಕ್ಕೆ ಇಬ್ರು ಮಂಗಂತರ ಆಡ್ಕೊಂಡು ಅದ್ರೊಳಗೆ ಕೈ ಹಚ್ಚಿ ಕರೆಂಟ್ ಹೊಡೆದು ಕಾಗೆ ಆಗಿಗಿರೋ ಆಮೇಲೆ ಅಂತ. ಕರೆಂಟ್ ಹೊಡ್ ಕಾಗೆ ಏನಾಗಲ್ಲ, ಕರೆಂಟ್ ಹೊಡ್ ಮೇಲೆ ಹೋಯ್ತಿ ಅಷ್ಟೇ. ನೀನೇ ಕೈ ಹಚ್ಚಿ ನಾನು ಯಾಕೆ ಹಚ್ಬೇಕು? ಸುಮ್ಮನೆ ಆಯ್ತು. ತಪ್ಪಾಯ್ತು ಸುಮ್ಮನೆ.
ಇವಾಗ ಏನೇನು ತಂದಿದ್ದೀವಿ ಹೇಳಪ್ಪ ಇವಾಗ ದೇಶಿನ ಪಾಲೇತ ಹೇಳಿದ್ರೆ ಹೊಡಿತೀನಿ. ನೀನು ಡ್ಯಾನ್ಸ್ ಆಡೋ ಬೇಡ ಡಿಸ್ ತೈಕೋ ನಾವಿಬ್ರು reels ಮಾಡೋಣ ಇವತ್ತು ಬಾಯಲ್ಲಿ ಹೇಳ್ತೀನಿ. ಶೋ. ಸೌಂಡ್ ಬಂದೈತಲ್ಲ ಈ ಥರ ಕಾಯ್ತೈತೆ. ದಮ್ಗಿ ಮಂದತ್ತು ಬಿಡ ಮಾರ್ರೆ, ತೆಗ್ಯ ಮಾರ್ರೆ, ಕಾಯ್. ದಮ್ ಅಂದ್ರೆ ಡಮ್ ಅಂದ್ರೆ ನೀನು ಮೇಕ್ ಹೋಗುವಂತೆ. ಏನೇನು ಮಾಡ್ತಿದ್ಯಪ್ಪ ಗೈಸ್ ದಿಸ್ ಇಸ್ ಗೋಲ್ಡ್ ಸ್ಕ್ರಬ್ ಆಯ್ತಾ? ಗೋಲ್ಡ್ ಸ್ಕ್ರಬ್ ಫಸ್ಟ್ ಸ್ಟೆಪ್. ರಬ್ ನೀನು ಸುಮ್ಮನೆ ಕೂತ್ಕೋ, ನಿನಗೆ ಹೇಳ್ತೀನಿ ಗೋಲ್ಡ್ ಸ್ಕ್ರಬ್ ಆಯ್ತಾ? ಗೋಲ್ಡ್ ಸ್ಕ್ರಬ್ ಇದು ನೋಡ್ಕೊಳ್ಳಿ. ಫಸ್ಟ್ನೇ ಇದು ಆಯ್ತಾ? ಫಸ್ಟ್ನೇ ಪ್ರೊಸೆಸ್ ಫಸ್ಟ್ನೇ ಪ್ರೊಸೆಸ್ ದಿಸ್ ಇಸ್ ಗೋಲ್ಡ್ ಜೆಲ್ ಓಕೆನಾ? ಓಕೆ ಸೆಕೆಂಡ್ ಸ್ಟೆಪ್ ಅದು. ಇದು ಗೋಲ್ಡ್ ಕ್ರೀಮ್ ಯಾಕೆ ಇದು ಥರ್ಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಓಕೆ ಅದೇ ಥರ್ಡ್. ದಿಸ್ ಇಸ್ ಗೋಲ್ಡ್ ಮಾಸ್ಕ್. ದಟ್ ಈಸ್ ಗೋಲ್ಡ್ ಮಾಸ್ಕ್. ಓಕೆ ಇದು ಫೋರ್ತ್ ಸ್ಟೆಪ್ ಆಯ್ತಾ? ಫೋರ್ತ್ ಸ್ಟೆಪ್. ಓಕೆ ಇದು ಗೋಲ್ಡ್ ಸಿರಮ್. ಓಕೆ ಫಿಫ್ತ್ ಸ್ಟೆಪ್. ಒಂದೊಂದ್ರಲ್ಲಿ 7 ಸ್ಟೆಪ್ಸ್ ಕೂಡ ಇರುತ್ತೆ ಫೇಶಿಯಲ್ ಅಲ್ಲಿ. 4 ಸ್ಟೆಪ್ಸ್ ಇರುತ್ತೆ. ಓಕೆ ನಿನಗೆ ಹೇಳ್ತೇನೆ, ನೀನು ಸ್ವಲ್ಪ ಬ್ಯಾಲೆನ್ಸ್ ಕೂತ್ಕೊ. ಇದು ಏನ್ ಹೇಳೋ ನಿನಗೆ ಫುಲ್ ಗುಳ್ಳೆಗಳು ತೆಗ್ದಾಕೆ. ಗುಳ್ಳೆ ಅಲ್ಲ, ಡಾರ್ಕ್ ಹೆಡ್ಸ್ ವೈಟ್ ಹೆಡ್ಸ್ ತೆಗಿಗೆ. ಫುಲ್ ಗುದು ಅಂತ ಆಯ್ತದ್ವಿ. ದುಡ್ಡು ಕೊಟ್ಬಿಟ್ಟು ಅದ್ರದ್ದು 500 ಇದು ಟಿಶ್ಯೂಗಳ ವೆಟ್ ವೈಪ್ಸ್ ನಾಟ್ ಟಿಶ್ಯೂ ಅಲ್ವಾ? ಇದು ಆಯಿಲ್ ಕಂಟ್ರೋಲ್ ವೈಪ್ಸ್. ಆಯಿಲ್ ಕಂಟ್ರೋಲ್ ಸ್ಕಿನ್ ಅಲ್ವಾ? ಇದನ್ನ ಆಯಿಲ್ ಸ್ಕಿನ್ ಅವರು ಇದು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಆಯಿಲ್ ಕಂಟ್ರೋಲ್ ವೈಪ್ಸ್ ಇಲ್ಲೇ ಇದೆ ನೋಡಿ. ಆಯಿಲ್ ಕಂಟ್ರೋಲ್ ವೈಪ್ಸ್. ಓಕೆ ತುಂಬಾ ಒಳ್ಳೆ ಸ್ಮೆಲ್ ಇದೆ ನಿಮ್ದು ನೋಡಿ. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಇದು ಆರೆಂಜ್ ಶಿಲ್ಸ್ ಪ್ರೊಫೆಷನಲ್. ಇದು ಮೇಕಪ್ ಯೂಸ್ ಮಾಡೋದು ನಾನು. ವಿಟಮಿನ್ ಸಿ ಇರುತ್ತೆ ಇದರಲ್ಲಿ, ಮಾಯ್ಚರೈಸಿಂಗ್ ಇರುತ್ತೆ ಇದ್ರಲ್ಲಿ. ಓಕೆ ಇದು ಒಂದಕ್ಕೆ ನನಗೆ ಎಷ್ಟು ಗೊತ್ತಾ? 500 ರೂಪಾಯಿ. ಯಾರ್ 100 ರೂಪೀಸ್. 100 ರೂಪೀಸ್. ಓಕೆ ಆದ್ರೆ ಇದು ಒಂದಕ್ಕೆ ಎಷ್ಟು ಗೊತ್ತಾ? ಎಷ್ಟು ರೂಪಾಯಿ? 40 ರೂಪೀಸ್ ಅಷ್ಟೇ. ಇಲ್ಲ 55 ಅನ್ಸುತ್ತೆ. 55. ಓಕೆ ಇದು 100 ಒಂದಕ್ಕೆ. ಓಕೆ ಸೊ ಇದನ್ನ ನನಗೆ ಹಚ್ಚಿ ಇವಾಗ ಫುಲ್ ಬೆಳ್ಳಗೆ ಮಾಡ್ತಾರೆ ಗೈಸ್. ಫೇಶಿಯಲ್ ಕೇಳಿಸ್ಕೋ ಫಸ್ಟ್. ಈ ಫೇಶಿಯಲ್ ಕಿಟ್ಗೆ ಮೋಹಿತವ್ರು ನನಗೆ ಒಂದು ಫೇಶಿಯಲ್ಗೆ 1000 ರೂಪೀಸ್ ಪೇ ಮಾಡಬೇಕು. ನಂಗೆ ಬೇಡ, ನಾವು ಹಚ್ಕೊಳ್ಳೋದೇ ಇಲ್ಲ. ನಾವು ಆಲೂವೇರ ಹಚ್ಕೋತೀವಿ ಸಾಕು. ಮನೇಲಿ ಮಕ್ಕೊಡಿದ್ದೀನಿ. ನನ್ನ ಹತ್ರ ದುಡ್ಡಿಲ್ಲ, ನನಗೆ ಕೇಳಬೇಡ ಅಷ್ಟೇ. ಎಕ್ಸ್ಪೈರಿ ಡೇಟ್ ಕಿತ್ತಾಕ್ಬಿಟ್ಟಿದ್ದೀನಿ ಕಣಲ್ಲ. ಸೂಪರ್. ಎಕ್ಸ್ಪೈರಿ ಡೇಟಿಂದ ಕಿತ್ತಾಕಿರೋ ಎಕ್ಸ್ಪೈರಿ ಆಗಿರೋದು ಫೇಶಿಯಲ್ನ ನನಗೆ ಹಚ್ತಾವಳೆ ಗೈಸ್. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಇದು ಎಕ್ಸ್ಪೈರಿ ಆಗೋದು 2028ಗೆ. 2028 ಇನ್ನೂ 2 ವರ್ಷ ಇದೆ. ಸುಮ್ಗುದ್ಗ. ಓಕೆ ಲೆಟ್ಸ್ ಗೋ. ನಾನು ಸ್ನಾನ ಮಾಡ್ಕೊಂಡು ಏನಾಗಲ್ಲ ಜಾಸ್ತಿ. ಮುಗ್ದಲ್ಲಿ ಒಂದಿಷ್ಟು ಟೆಂಪಲ್ ಆಗುತ್ತೆ ಅಷ್ಟೇ. ಸೊ ಗೈಸ್ ಸ್ನಾನ ಮಾಡ್ಕೊಂಡು ನಾನು ಇವಾಗ ಫಟ್ ಅಂತ ಮೇಕಪ್ ಕೂತ್ಕೊತೀನಿ. ಮೇಕಪ್ಪಿಗೆ ಫೇಶಿಯಲ್ ಓಕೆ ಡನ್. A few moments later. ಮನೆಗೆ ಬಂದು ಚಾರ್ಜ್ ಗಾಡಿಗೆ ಹೆಂಗೆ ಹಾಕಿದ್ದೀನಿ ಗೈಸ್. ಹೊಸ ಥರ ಚಾರ್ಜ್ ಹಾಕಿದ್ದೀನಿ. ಅಲ್ಲಿಂದ ನೋಡಿ ಇಲ್ಲಿವರೆಗೆ ಹಾಕೊಂಡು. ನಮ್ಮ ಮನೇಲಿ ನಮ್ಮಮ್ಮ ಹೂವಿನ ಹಾರ ಮಾಡಿಸೋರೆ. ಇದು ಆರ್ಟಿಫಿಷಿಯಲ್ದು. ನಮ್ಮ ಮನೆ ದೇವ್ರ ಮನೆಗೆ ಹಾಕ್ಬೇಕಂತ ದೇವ್ರ ಮನೆಗೆ ಗೈಸ್ ಸನ್ ಬ್ಯಾಕ್ ಅಂಟಿಸ್ಬೇಕು ಅನ್ಸೇ ಇಲ್ಲ. ಸೊ ಗೈಸ್ ಬೇಜಾರು ಮಾಡ್ಕೊಬೇಡಿ, ವೀಡಿಯೋ ಮಾಡೋಕೈತಿಲ್ಲ, ತಡೀರಿ ಒಂದು ನಿಮಿಷ. ಆ ಥರ ಚಾರ್ಜ್ ಹಾಕಿದ್ದೀನಿ. ಮೇಲೆ ಹೋಗ್ತಾಯಿದ್ದೀನಿ. ಇವಾಗ ಇದು ಮಾಡ್ಬೇಕು. ನಾನು ಹೇಳಿದ್ನಲ್ಲ ಫೇಶಿಯಲ್ ಮಾಡಿಕೊಡ್ಬೇಕಂತ. ಸೊ ಫೇಶಿಯಲ್ ಮಾಡಬೇಕು ಇವಾಗ. ನೋಡಿ ಹೆಂಗ್ ಗಾಡಿ ಚಾರ್ಜ್ ಹಾಕಿದ್ದೀನಿ. ಆರಾಮ ಗೈಸ್ ಹಿಂಗೆ ಹಾಕ್ಬಿಟ್ರೆ ಒಳಗಡೆ ನಿಲ್ಲಿಸ್ಬೇಕು ಅಂತ ಅನ್ಸ್ಕೊಂಡ್ರೆ ಆರಾಮಾಗಿ ಕಾಲು ತಿಂದ್ರೆ ನಾನು. ಸ್ವಲ್ಪ ಮೇಲೆ ಹೋಗ್ತಿದ್ದೀನಿ. ಮೇಲೆ ಹೋಗಿ ಮತ್ತೊಂದು ಫೇಶಿಯಲ್ ಮಾಡೋಣ. ಸೊ ಬನ್ನಿ. A few minutes later. ಮೋಹಿತ್ ಡೀಪ್ ಸ್ಲೀಪಿಗೆ ಹೋಗ್ತಿದ್ದೀನಿ. ಫೇಶಿಯಲ್ ಮಾಡ್ಬೇಕಂತ ನೋಡಿ. ಈ ಕಡೆ ಇತ್ತು ಗೈಸ್, ಇಷ್ಟೊತ್ತು ಗೊತ್ತಿವಾಗ ಈ ಕಡೆ ನೋಡಿ. ಒಂದು ಮುಗ್ದಲ್ಲಿ ಎಷ್ಟು ಟ್ಯಾನ್ ಇದೆ ತೋರಿಸ್ತೀನಿ. ಎಲ್ಲ ಮಾರಿಯ ತೋರಿಸ್ತೀನಿ. ಅಯ್ಯೋ ಸುಂತು ಟ್ಯಾಡಿ ಆಯ್ತಿದ್ಯಾ ಬಾ ಬತ್ತ ನೋಡಿ. ಟ್ಯಾನ್ ಎಷ್ಟಿದೆ. ಗುಳ್ಳೆ ಜಾಸ್ತಿ ಗೈಸ್ ನನ್ನ ಸ್ಕಿನ್ನಲ್ಲಿ. ಸೊ ಮೈದ ನನ್ನ ಚಾರ್ಜರ್ ರೆಡಿ ಹೆಂಗೈತೆ? ಸಕ್ಕದಾಗ ಒಳಗೈಸ. ಆಚೆ ಕಡೆ ಒಳಗಡೆ ನಿಲ್ಸಂಗೆ ಇಲ್ಲ. ಏನು ರೂಮಿಂದ ಸೊ ಅಲ್ಲಿಂದ ವೈರ್ ಹಾಕೊಂಡು ರೂಮ್ ಒಳಗಿಂದ ಕಿಟಕಿಗೆ ಹಾಕಿ ಕಿಟಕಿಯಿಂದ ಒಳಗಿಂದ ಹಾಕಿರೋದಲ್ಲ. ಇವಾಗ ಎಲ್ಲಿ ನಿಲ್ಸಿದ್ಯಾ ಗಾಡಿ ಅಲ್ಲೇ ಚಾರ್ಜ್ ಹಾಕಿರೋದು ನಾನು. ಓ ಇಲ್ಲಿ ಜೂಕಲ್ಲಿ ಕಡೆ ಗಲ್ಲಿ ಹಾಕಿದ್ಯಾ?
ಬಿಡ ನೀನ್ ನೆಕ್ಸ್ಟ್ ಲೆವೆಲ್ ಬಿಡ. 5 ಇನ್ಮೇಲಿಂದ ಹಂಗೆ ಹಾಕ್ಬೋದಲ್ಲ ನೀನು. ಹಂಗೆ ಹಾಕಕ್ಕೆ ಅಂತಾನೆ ಹಂಗೆ ಮಾಡಿದೆ. ಹಂಗೆ ಹಾಕು ನಿಲ್ಸು, ಹಂಗೆ ಚಾರ್ ತೆಗಿ ಬಿಟ್ಟು ಅಷ್ಟೇ ಮುಗೀತು. ಒಳಗಿಂದನೇ ಚಾರ್ಜ್ ತೆಗ್ದು ಬಿಡ್ಬೋದು, ಆಚೆಗೆ ಮತ್ತೆ ಸುಮ್ಮನೆ ಏನಕ್ಕೆ ಇಲ್ಲಿಂದ ತಿರುಗಿ ಇಲ್ಲೆಲ್ಲ ನಿಲ್ಸ್ಬೇಕು. ಸೊ ಗೈಸ್ ಇವಾಗ ಇಲ್ಲಿಗೆ ಹಾಕ್ತೀನಿ ವಿಡಿಯೋ ಮಾಡೋಕ್ಕೆ ಎಷ್ಟು ಹೆಂಗೆ ಬರುತ್ತೆ ನೋಡಿ. ಫೇಶಿಯಲ್ ಸ್ಟೆಪ್ಸ್ ಬೈ ಸ್ಟೆಪ್ ತೋರಿಸ್ತೀನಿ ಓಕೆನಾ. ಪೀಸ ಮಾಡ್ತೀನಿ ಒಂದ್ 2 ಅವರ್ 3 ಅವರ್ ಮಾಡ್ತೀಯ. 5 ಅವರ್ ಮಾಡ್ತೀನಿ. ಯಾಕೆ ಒಳ್ಳೆ ಮಸಾಲ ನೋಡ್ಕೊಡ್ತಾನೆ. ಅದೇನಾಯ್ತು 3 ಪ್ಲೇಟ್ ಗೋಲ್ಗಪ್ಪ 90 ರೂಪಾಯಿ ಕೊಡ್ತೀನಿ. ಕೈಗೆ ಹಾಕ್ತೀನಿ ಅಂತ ಕೊಟ್ಟವ್ರು ಹಿಂಗೆ ಹೇಳೋದು. ಸುಳ್ಳು ಹೇಳ್ತವನೆ ಅಂತ ಅರ್ಥ ಮಾಡ್ಕೊಳ್ಳಿ ಗೈಸ್. ಅವ್ನು ನಿಜ ಹೇಳ್ತಾವ್ರಿ, ಸುಳ್ಳು ಹೇಳ್ತವನೆ. ಹೇಗಾಡ್ತೀನಿ ನೋಡಿ. ಸುಮ್ಮನೆ ಕೂಲಾಗಿ ಮಾಡ್ಕೋಬೇಕು ನೀನು. ಈ ಫೋನ್ ವಿಡಿಯೋನೆಲ್ಲ ರೆಕಾರ್ಡ್ ಮಾಡ್ತೀಯಾ? ಫಸ್ಟ್ ಸ್ಟೆಪ್ ವೈಪಿಂಗ್ ಗೈಸ್. ವೈಪಿಂಗ್ ಅಂದ್ರೆ ಇವನ್ ಮುಗ್ದಲ್ಲಿ ಏನೋ ಡೆಸ್ಟ್ ಇರ್ಬೋದೇನೋ ಅಂತ ಮಾಡ್ಕೋತೀನಿ. ಇವಾಗ ತಾನೇ ಸ್ನಾನ ಮಾಡ್ಕೊ ಬಂದಿನಿ. ಡೆಸ್ಟ್ ಅಂತ ಡೆಸ್ಟ್ ಹೇಳಕ್ಕಾಗಲ್ಲ ಗೈಸ್, ಸರಿಯಾಗಿ ಸ್ನಾನ ಮಾಡಿರಲ್ಲ. 5 ನಿಮಿಷ ಸ್ನಾನ ಮಾಡ್ಕೊ ಬರ್ತೀನಿ. ಸೊ ಇದನ್ನ ವಾಶ್ ಮಾಡ್ಕೊಳ್ಳಿ. ಒಂದೇ ವೈಟ್ ವೈಪ್ಸ್ ಇಟ್ಕೋತೀನಿ ನಾನು. ಒಂದ್ ವೈಟ್ ಪೈಪ್ಸ್ ಅಲ್ಲಿ ಫುಲ್ ಫೇಶಿಯಲ್ ನ ಕ್ಲಿಯರ್ ಮಾಡ್ಕೊಳ್ಳೋದು. ಆತರ ಬೇರೆಯವ್ರಿಗಾಗಿದ್ರೆ 5 10 ಮಾಡೋಳು. ಇಲ್ಲ ಕಣ ಮರೆ. ಈಗ ಫಸ್ಟ್ ಸ್ಕ್ರಬ್ ಗೈಸ್ ಓಕೆನಾ. ಸ್ಕ್ರಬ್ ಮಾಡ್ಬೇಕು ಫಸ್ಟ್. ಸುಮ್ಮನೆ ಮಂಕನಿನ ನಾನು ಹೇಳ್ತೀನಿ. ಸುಮ್ಮನೆ ಮಂಕಳಕ್ಕಾಗಲ್ವಾ? ಮುಚ್ಚಳ ತಿಂದಿರೋದು ವೇಸ್ಟ್ ಆಗ್ಬಿಟ್ಟು ಮನೆ ನಿನಗೆ. ಸುಮ್ಮನೆ ಸುಮ್ಮನೆ ಒಂದು ಹಿಂಗೆ ಕುತ್ಕೊಳ್ಳೋ ಸುಮ್ಮನೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಒಳ್ಳೆ ಇದು ಓಡಾಡ್ತಾನೆ. ಫೇಸ್ ಫುಲ್ ಕುತ್ತಿಗೆ ಇದಕ್ಕೆ ಎಲ್ಲ ಮೋಯ್ತಂದು ಆಗೋಗೈತೆ. ಕಲರ್ ಕಪ್ಪಗೆ ಆಗ್ಬಿಡಿದೆ, ಬ್ಲ್ಯಾಕಿ ಆಗ್ಬಿಡಿದೆ. ಓ ನಿನ್ ಪಾಪ ಫುಲ್ ಬೆಳ್ಳಕ್ಕಿದೆ ಅಲ್ವ ಮನೆ. ಗೈಸ್ ರೋಸ್ ವಾಟರ್ ಇರೋರು ರೋಸ್ ವಾಟರ್ ಯೂಸ್ ಮಾಡ್ಬೋದು. ನಾನು ವಾಟರ್ ಇದೇ ತರ ಸ್ಕ್ರಬ್ ಮಾಡೋದು ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ನಿಮಗೆ ನೀವು ಸ್ಕ್ರಬ್ ಮಾಡ್ಕೊಳ್ಳೋದಾದ್ರೆ ಬೇರೆ ತರ, ನಾವು ಬೇರೆಯವ್ರಿಗೆ ಮಾಡ್ಬೇಕಾದ್ರೆ ಇನ್ನೊಂಥರ. ಯಾರು ಫೇಶಿಯಲ್ ಮಾಡಿಸ್ಕೊಂಡು ಸ್ನಾನ ಮಾಡಕ್ ಹೋಗ್ಬೇಡಿ. ಸ್ನಾನ ಮಾಡ್ಕೊಂಡು ಫೇಶಿಯಲ್ ಮಾಡಿಸ್ಕೊಳ್ಳಿ ಗೈಸ್. ಏನ್ ಗೊತ್ತಾ, ಮಿನಿಮಮ್ 15 ಮಿನಿಟ್ಸ್ ಸ್ಕ್ರಬ್ ಮಾಡ್ಬೇಕು. 10 to 15 ಮಿನಿಟ್ಸ್ ಒಂದೊಂದು ಸ್ಟೆಪ್ ನ. ಒಂದೊಂದು ಸ್ಟೆಪ್ ನ ಅಂದ್ರೆ 1 ಗಂಟೆ ಮಸಾಜ್ ಮಾಡ್ತೀಯಾ ಅಂತ ಆಯ್ತು. ಖುಷಿ ಗೈಸ್ ಅವನಲ್ಲಿ ಮಸ್ತ್ ಹಾಕೋಣವ ಗೈಸ್. ಇದೆ ಇವಾಗ ನಾನು ಮಾಡ್ತಾ ಇದ್ದೀನಲ್ಲ, ನಿಮಗೆ ಬೇಕಾಗಿರೋ ತರ ಇದ್ರಲ್ಲಿ ಸ್ಕ್ರಬ್ ಮಾಡ್ಕೊಂತ ಹೋಗಿ ಆಯ್ತಾ. ಸ್ಕ್ರಬ್ ಮಾಡ್ಕೊಂಡು ಫುಲ್ ಕಿವಿ ಎಲ್ಲ ಮಾಡ್ಕೋಬಹುದು ಗೈಸ್. ಫಸ್ಟ್ನೇ ಸ್ಟೆಪ್ ಲಕ ಸ್ಕ್ರಬ್ಬಿಂಗ್ ಸ್ಟೆಪ್ ಗೈಸ್. ಲಕ ಕಾಣಿಸ್ತೀನಿ ಲಾಸ್ಟ್ ಕೆಲಸನ. ನೋಡಿ ಸ್ಕ್ರಬ್ ಆದ್ಮೇಲೆ ತೋರಿಸ್ತೀನಿ ಮತ್ತೆ. ಫುಲ್ ಲಕ ಕಾಣಿಸ್ತೀನಿ ಗೈಸ್. ಇವಾಗ ನೋಡಿ ಸ್ಕ್ರಬ್ ಆದ ತಕ್ಷಣ ಪಟ್ ಅಂತ ಸಿಗುವ. A few minutes later. ಸ್ಕ್ರಬ್ ಮಾಡಿದೀನಿ ಇಷ್ಟೊತ್ತಿಂದ. ಮಿನಿಮಮ್ 10 to 15 ಮಿನಿಟ್ಸ್ ಒಳಗೆ ಮಾಡಿರ್ತೀವಿ ಗೈಸ್. ನೋಡಿ ನೀಟಾಗಿ ಈ ಥರ ಒರೆಸ್ಕೊಳ್ಳಿ. ಒಂದು 3 ಟೈಮ್ಸ್ ಆದ್ರೂ ಒರೆಸ್ಕೋಬೇಕಾಗುತ್ತೆ ಸ್ಕ್ರಬ್ ಬರ್ಬೇಕಂದ್ರೆ. ಸ್ಕ್ರಬ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸ್ಕ್ರಬ್ಬಿಂಗ್ ಇದು ಹೋಗಲ್ಲ ಗೈಸ್ ಬೇಗ. ಇದನ್ನು ನೀಟಾಗಿ ಇದರ ಒಂದು 2-3 ಸಲ ತೊಳ್ಕೊಂಡು ಬಟ್ಟೆನ ಒರೆಸ್ಕೋಬೇಕು. ಈಗ ರಿಲ್ಯಾಕ್ಸೇಷನ್ ಆಗಿರುತ್ತಾ ಮಂಕೋಬಿಟ್ಟು ಗೈಸ್. ಯಾರು ಗೈಸ್ ಮೈನ ಮಂಕೋಬಿಟ್ಟಿದ್ದಾರೆ. ಫುಲ್ ಮ್ಯೂಸಿಕ್ ಹಾಕೊಂಡು ಮಾಡ್ತಾ ಇದ್ದೆ ಗೈಸ್. ಚೆನ್ನಾಗಿತ್ತು. ಮಸಾಜ್ಗೆ ಅಂತಾನೆ ಮ್ಯೂಸಿಕ್ ಸಿಗುತ್ತೆ. ಬಟ್ ನಾವು ಇವು ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ಹತ್ರ ಮಾಡಿಸ್ಕೊಳ್ಳೋದು ಬೆಸ್ಟ್. ರಿಲ್ಯಾಕ್ಸೇಷನ್ ಆಗಿರುತ್ತೆ ಗೈಸ್ ಅವಾಗ. ಸೊ ಮೊಯ್ತನ್ ರಿವ್ಯೂ ಲಾಸ್ಟಿಗೆ ಕೇಳೋಣ. ನೀಟಾಗಿ ಈ ಥರ ಒರೆಸ್ಕೊಳ್ಳಿ ಓಕೆನಾ. A few minutes later. ಇವಾಗ ಫಸ್ಟ್ ಸ್ಟೆಪ್ ಮುಗ್ದೈತೆ. ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ದಿಸ್ ಇಸ್ ಗೋಲ್ಡ್ ಜೆಲ್ ಗೈಸ್. ಇದನ್ನು ಕೂಡ ಮಸಾಜ್ ಮಾಡಬೇಕು ಓಕೆನಾ. ಇದಾದ್ಮೇಲೆ ಇದು ಸ್ಟೀಮ್ ತಗೋಬೇಕು. ಬಟ್ ನನ್ನ ಹತ್ರ ಸ್ಟೀಮರ್ ಇಲ್ಲ. ಸ್ಟೀಮರ್ ತಗೋಬೇಕು. ನನ್ನ ಹತ್ರ ಸ್ಟೀಮರ್ ಇಲ್ಲ. ಚಿಕ್ಕ ತಗೋಬೇಕು. ತಗೊಂಡಿಲ್ಲ ನನ್ನ ಹತ್ರ ಇಲ್ಲ ಗೈಸ್. ಸೊ ನಾನು ಸ್ಟೀಮ್ ಮಾಡಲ್ಲ, ಹಂಗೇನೆ ಫೇಶಿಯಲ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ತೆಗ್ಬಿಟ್ಟು ಸ್ಕ್ರಬ್ ಮಾಡಿರ್ತೀವಲ್ಲ, ನೀಟಾಗಿ ಸ್ಕ್ರಬ್ ಮಾಡಿದ್ರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಹಂಗೆ ಬಂದ್ಬಿಡುತ್ತೆ. ಒಂದ್ಸಲ ಆದ್ರೂ ತೆಗಿತೀನಿ ಇವನಿಗೆ, ಯಾಕೆಂದ್ರೆ ತುಂಬಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ.
ಸೊ ಇದನ್ನು ಕೂಡ ನಾರ್ಮಲ್ ಆಗಿ ಇವಾಗ ಹೇಳಿದ್ನಲ್ಲ ಹೆಂಗ್ ಸ್ಕ್ರಬ್ ಮಾಡಿದ್ವಲ್ಲ ಅದೇ ತರ ನಿಮಗೆ ಗೊತ್ತಿರೋ ತರ ಮಸಾಜ್ ಇದ್ರಲ್ಲಿ ಸ್ಟೆಪ್ಸ್ ಅಲ್ಲಿ ಮಸಾಜ್ ಮಾಡ್ಕೊಡಿ. ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ್ಯಂಡ್ ನೀವು ಸ್ವಲ್ಪ ರೋಸ್ ವಾಟರ್ ತೊಗೊಳೋದು ಬೆಸ್ಟ್. ಬಟ್ ನನ್ನ ಹತ್ರ ರೋಸ್ ವಾಟರ್ ಇಲ್ಲ ಅಂತೇಳಿ ವಾಟರ್ನ ತೊಗೊತಾ ಇದ್ದೀನಿ ನಾನು. ಮೋಹಿತ ಮಲ್ಕೊಂಡವನೇ ಗೈಸ್. ಬಾಡಿಗೆಲ್ಲ ನೀಟಾಗಿ ಫೇಸಿಗೆ ಮಸಾಜ್ ಮಾಡಿದ್ರೆ ನೀವು ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅವ್ರಿಗೆ ಬಾಡಿಗೆ. ಸೊ ಈ ಥರ ಮಸಾಜ್ ಸ್ಟೆಪ್ಸ್ ತಗೊಂಡು ಸ್ಟೆಪ್ಸ್ ನೀಟಾಗಿ ಮಸಾಜ್ ಮಾಡಿ ಇದನ್ನ 15 ಮಿನಿಟ್ಸ್ ಕಂಟಿನ್ಯೂ, 10 to 15 ಮಿನಿಟ್ಸ್ ನಿಮ್ಗೆ ಎಷ್ಟಾಗುತ್ತೆ. 10 ಮಿನಿಟ್ಸ್ ಆದರೆ 10 ಮಿನಿಟ್ಸ್, 12 ಮಿನಿಟ್ಸ್, 15 ಮಿನಿಟ್ಸ್ ಒಳಗಡೆ 10 ಮಿನಿಟ್ಸ್ ಮೇಲ್ಗಡೆ ಮಾಡಿ ನೀಟಾಗಿ ಮಸಾಜ್ನ. ನೀಟಾಗಿ ಇದನ್ನು ಒರೆಸ್ಕೋಬೇಕು. ಓಕೆನಾ? ಆಮೇಲೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. A few minutes later. ಸ್ಕ್ರಬ್ಬಿಂಗು ಪ್ಯಾಚಿಂಗು ಎಲ್ಲ ಆಯ್ತು ಗೈಸ್. ಇವಾಗೇನ ಗೈಸ್ ಇವಾಗ ಕ್ರೀಮ್, ಗೋಲ್ಡ್ ಕ್ರೀಮ್. ನಿದ್ದೆ ಮಾಡ್ತಾ ಇಲ್ಲ ಗೈಸ್, ನಾನು ನಿದ್ದೆ ಮಾಡ್ತಾ ಇಲ್ಲ ಮತ್ತೆ ನಾನು ಚೆನ್ನಾಗಿ ಮಸಾಜ್ ಮಾಡ್ತಾ ಇಲ್ವಾ? ಅప్పుడు ಮಾಡೋಕೆ ಸುಮ್ಮನೆ ಹೇಳಿದ್ದು ಮಾಡ್ಕೊಳ್ಳೋಗುತ್ತೆ. ಮತ್ತೆ ಗೈಸ್ ನಿದ್ದೆ ಮಾಡಿದ್ರೆ ನನಗಂತೂ ಯಾರು ಹಿಂಗೆ ಮಾಡ್ಕೊಟ್ರೆ ನಿದ್ದೆ ಮಾಡ್ಕೋತೀನಿ ನಾನು. ಗಡ್ಡ ಬೆಳ್ಳಗೈತು ಗೈಸ್. ಅದನ್ನು ಅಷ್ಟೇ ನಾನು ಸ್ಕ್ರಬ್ ಮಾಡಿ ಅವನಿಗೆ ಫೇಶಿಯಲ್ ಇದೆಲ್ಲ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ. ಸಕ್ಕತ್ ವೈಟ್ ಹೆಡ್ಸ್ ಇತ್ತು ಗೈಸ್ ಅವನಿಗೆ. ಎಷ್ಟಂದರೆ ನೀವು ನೋಡಬೇಕಿತ್ತು, ತುಂಬ ಇತ್ತು, ತುಂಬ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಅಲ್ವಾ ಮೈದಾ? ನನ್ನ ಫೇಸ್ ತುಂಬ ವೈಟ್ ಹೆಡ್ಸ್ ಆಗೋಗಿತ್ತು. ಸ್ಕಿನ್ ಕೇರ್ ಮಾಡಲ್ವಲ್ಲ ಗೈಸ್, ಅದಕ್ಕೆ ನಾನು ಮಾಡಲ್ಲ. ಬಟ್ ಒಬ್ಬೊಬ್ರಿಗೆ ಸ್ಕಿನ್ ಕೇರ್ ಮಾಡಬೇಕು, ಇಟ್ಸ್ ಮ್ಯಾಂಡೇಟ್ರಿ ಅಂತಾರಲ್ಲ ಆ ಥರ. ಸೊ ಈ ಕ್ರೀಮ್ನು ಕೂಡ 15 ಮಿನಿಟ್ಸ್ ಇದು ಮಸಾಜ್ ಮಾಡಬೇಕು. ಮಸಾಜ್ ಆದಮೇಲೆ ಇನ್ನೊಂದು ಪ್ಯಾಕ್ ಇದೆ ಗೈಸ್. ಈಗ ಮಸಾಜ್ ಆದಮೇಲೆ ಆ ಪ್ಯಾಕ್ನ ಸೇಮ್ ಇದೇ ಥರ ಕ್ರೀಮ್ ಇರುತ್ತೆ, ತೋರಿಸ್ತೀನಿ ತಡೀರಿ. ಅದನ್ನು ಸೇಮ್ ಇದೇ ಥರ ಇರುತ್ತೆ ಕ್ರೀಮು. ಇಲ್ಲಿ ನೋಡಿ, ಈ ಕ್ರೀಮ್ನ 15 ಮಿನಿಟ್ಸ್ ಹಾಕ್ಬಿಟ್ಟು ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಆಮೇಲೆ ಒರೆಸ್ಬೇಕು. ನೀವು ವೆಟ್ ಟಿಶ್ಯೂ ಹಾಕ್ಕೊಂಡಿರಾ ಅನ್ಬೋದು. ವೆಟ್ ಟಿಶ್ಯೂ ಬರಲ್ಲ, ಇನ್ನೊಂದು ಡ್ರೈ ಟಿಶ್ಯೂ ಟೈಪೇ ಬರುತ್ತೆ. ಟಿಶ್ಯೂ ಅಂದರೆ ಈ ಥರ ಬಟ್ಟೆಯಲ್ಲಿ ಡ್ರೈ ಆಗಿ ಬರುತ್ತೆ, ಅದನ್ನು ನಾವು ವೆಟ್ ಮಾಡ್ಕೋಬೇಕು. ನನಗೆ ಅದು ಸಿಕ್ಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಈ ಪ್ಯಾಕ್ ಹಾಕ್ಬಿಟ್ಟು ಬಿಡಬೇಕು. ಸೊ ಇದನ್ನು ಸ್ಕ್ರಬ್ ಮಾಡಿ ಈ ಪ್ಯಾಕ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಸಿಗ್ತೀನಿ. A few moments later. ಇದು ಗೋಲ್ಡನ್ ಮಾಸ್ಕ್. ಇದು ಸ್ವಲ್ಪ ಎಲ್ಲೋ ಇರುತ್ತೆ. ನಾನು ಈ ಕಿಟ್ಟೆಲ್ಲ, ಇದು ಏನು ಗೊತ್ತಾ ಬ್ರ್ಯಾಂಡ್ ನೇಮು? ಆಸ್ತಾ ಬೆರಿ ಅಂತ ಬ್ರ್ಯಾಂಡ್ ನೇಮು. ಚೆನ್ನಾಗಿದೆ. ಗೋಲ್ಡನ್ ಫೇಶಿಯಲ್ ಕಿಟ್ಟಲ್ಲಿ ತುಂಬ ಥರ ಬ್ರ್ಯಾಂಡ್ಸ್ ಇದೆ. ನ್ಯಾಚುರಲ್ಸ್ ಚೆನ್ನಾಗಿರುತ್ತೆ, ಆಸ್ತಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಬೆಸ್ಟ್ ಅಂತಲೇ ಅನ್ಕೊಳ್ಳಿ ಗೈಸ್. ನನಗೆ ಅವತ್ತು ಹೋದಾಗ ನ್ಯಾಚುರಲ್ ಸಿಗಲಿಲ್ಲ, ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ನ್ಯಾಚುರಲ್ಸ್ ಅಂತೂ ತುಂಬ ಸಖತ್ತಾಗಿರುತ್ತೆ ಬ್ರ್ಯಾಂಡು. ಅದರಲ್ಲೂ ಕೂಡ ಇಷ್ಟೇ ಸ್ಟೆಪ್ಸ್ ಇರುತ್ತೆ ನೋಡಿ. ಈ ಥರ ಇದನ್ನು ಒಬ್ಬೊಬ್ರು ಇದ್ರಲ್ಲಿ ಹಾಕ್ತಾರೆ, ಬ್ರಷಲ್ಲಿ ಹಾಕ್ತಾರೆ. ನಾನು ಇವಾಗ ಬ್ರಷೆಲ್ಲ ಹುಡ್ಕೋಕ್ಕಾಗಲ್ಲ ಅಂತ ಹ್ಯಾಂಡ್ಸಲ್ಲಿ ಅಪ್ಲೈ ಮಾಡ್ತೀನಿ ಮನೆಗೆ. ಬಿಕಾಸ್ ನನ್ನ ಹತ್ರ ಎಲ್ಲ ಟೂಲ್ಸ್ ಇಲ್ಲ. ಮೋಹಿತರು ಮಾಡ್ಕೊಳ್ಳೋದೇನೋ ಗೊತ್ತಿಲ್ಲ ಗೈಸ್. ಮಲಗಿಲ್ಲ, ಫೇಶಿಯಲ್ ಮಾಡಲ್ಲ ಹಂಗಾರೆ. ರಿಸಲ್ಟ್ ಸಿಗುತ್ತೆ ಒಂದು 3 ಟೈಮ್ಸ್ ಆದರೂ ಗೈಸ್. ತಿಂಗಳಿಗೆ ಒಂದ್ಸಲ ಆದರೂ ನೀವು ಮಾಡಿಸಿದ್ರೆ ರಿಸಲ್ಟ್ ಬೇಗನೆ ಸಿಗುತ್ತೆ. ಫಸ್ಟ್ ಟೈಮ್ ಎಲ್ಲ ಫೇಶಿಯಲ್ ಮಾಡಿಸಿದಾಗ ನಮಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಫಸ್ಟ್ ಟೈಮ್ ಫೇಶಿಯಲ್ ಮಾಡಿಸಿದ ತಕ್ಷಣ ಯಾರಿಗೂ ಪೂರ್ತಿ ರಿಸಲ್ಟ್ ಯಾರಿಗೂ ಸಿಗಲ್ಲ ನೋಡಿ. ಇವಾಗ ಈ ಥರ ಫುಲ್ ಪ್ಯಾಕ್ ಹಾಕೈತಲ್ಲ, ಈ ಪ್ಯಾಕ್ನ ಫುಲ್ 15 ಮಿನಿಟ್ಸ್ವರೆಗೂ ಒಣಗೋದಕ್ಕೆ ಬಿಡ್ತೀನಿ. ಕುತ್ತಿಗೆ ಎಲ್ಲ ಫುಲ್ ಆಯಿತು, ಬ್ಲ್ಯಾಕ್ ಆಗೋಗ್ಬಿಡುತ್ತೆ ಗೈಸ್. ಗೈಸ್ ನೋಡಿ, ಮೋಹಿತಾ ನಿದ್ದೆಗೆ ಹೋಗ್ಬಿಟ್ಟವನೆ ಗೈಸ್. ಪೂರ್ತಿ ಒಣಗೋಗಿದೆ. ಕರೆಕ್ಟಾಗಿ 15 ಮಿನಿಟ್ಸ್ ಬಿಟ್ಟಿದ್ದೀನಿ ನಾನು. ಸೊ ಇವಾಗ ನಾನು ಒರೆಸ್ಬಿಡೋಣ ಹಂಗೇನೆ. ಫುಲ್ ಎಷ್ಟು ನಿದ್ದೆ ಮಾಡ್ತಾನೆ ಅಂದರೆ ಗೈಸ್, ನಂಗೆ ನಗು ಬಿಡ್ತೈತೆ ಅವಾಗಲಿ ನೋಡಿ. ಫುಲ್ ಹೊರಕೆ ಹೊಡಿತೈತೆ ಗೈಸ್ ಇಷ್ಟೊತ್ತು ನೋಡಿ. ಈ ಥರನೇ ನೀಟಾಗಿ ಒರೆಸ್ಕೊಳ್ಳಿ. ಇದಕ್ಕೆ ವೆಟ್ ವೈಪ್ಸ್ನ ಒಂದು 3 ಸಲ ತೊಳ್ಕೊಬೇಕಾಗುತ್ತೆ.
ವರ್ಷರು ಎಚ್ಚರಿಕೆ ಆಯ್ತಿಲ್ಲ ಗೈಸ್, ಅಷ್ಟು ಚೆನ್ನಾಗಿ ನಿದ್ದೆ ಮಾಡೋನೆ. ಇದನ್ನೇನು ಮಸಾಜ್ ಮಾಡಬಾರ್ದು ಗೈಸ್, ಸುಮ್ಮನೆ ಬಿಟ್ಬಿಡ್ಬೇಕಿದು. ಓಕೆನಾ, ಆಮೇಲೆ ಮಸಾಜ್ ಮಾಡಿ ಇಡಿರೋ ನಾನು ಇದನ್ನು ನೋಡಿ ಈ ಥರನೇ ಪೂರ್ತಿ ಒರೆಸ್ಕೋಬೇಕು. ತಡೀರಿ, ಪೂರ್ತಿ ಒರೆಸ್ಬಿಡ್ತೀನಿ A few moments later. ಗೈಸ್. ನೋಡಿ ಗೈಸ್, ಇಲ್ಲಿ ಫುಲ್ ಮಾಡಾಯಿತು. ಹಾಂ, ಬೆಳ್ಳಗೇನು ಕಾಣಿಸ್ತಿಲ್ಲ, ನೀನು ಕಪ್ಪಗೆ ಕಾಣಿಸ್ತಿದ್ಯಾ. ಒಳ್ಳೆ ನಿದ್ದೆ ಮಾಡಿದೆ ಗೈಸ್. ರಿಲೀಫ್ ಆಯ್ತಾ ಗೈಸ್? ಒಂದೇ ವಾಶಲ್ಲಿ ಸಿಗಲ್ಲ, ಬಿಕಾಸ್ ಇವನು ಫೇಶಿಯಲ್ ಮಾಡಿಸಿ 3 ತಿಂಗಳು 3-4 ತಿಂಗಳಾಗಿಲ್ವ ಆಯ್ತಾ? ವಿಡಿಯೋ ಹಿಡ್ಕ. ಅಯ್ಯೋ ಅಯ್ಯೋ ಅಯ್ಯೋ, ವಿಡಿಯೋ ಹಿಡ್ಕ. ಇಲ್ಲಿ ಇನ್ನೊಂದು ಸಿರಮ್ ಇದೆ, ಹಂಗೆ ಇದೇ ಜಾಗದಲ್ಲಿ ಹಿಡ್ಕ, ಕರೆಕ್ಟಾಗಿ ಕಾಣಿಸ್ತೀಯ. ಇನ್ನೊಂದು ಸಿರಮ್ ಇದೆ. ಜಸ್ಟ್ ಗೈಸ್, ಇದು ನೋಡಿ, ಒಂದೇ ಡ್ರಾಪು ಇಷ್ಟೇ. ಓಕೆನಾ, ಜಾಸ್ತಿ ಹಾಕೋಬೇಡಿ, ಬಿಕಾಸ್ ಇದು ಸಖತ್ತು ಸ್ಪ್ರೆಡ್ ಆಗುತ್ತೆ, ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಗೈಸ್. ಇದು ಸಾಕು, ಇಷ್ಟೇ ಸಾಕು ಗೈಸ್. ಇಲ್ಲಿ ಒಂಚೂರು ಹಚ್ಕೋಬೇಕಂದಾಗ ಇನ್ನೊಂದು ಡ್ರಾಪ್ ತಗೊಳ್ಳಿ. ಇದನ್ನು ಲೈಟಾಗಿ ಸ್ಕ್ರಬ್ ಮಾಡಿ ಒಳ್ಳೆ ಗೈಸ್. ಇವಾಗಲೇ ಗ್ಲೋ ಸಿಗಲ್ಲ, ಮಾರ್ನಿಂಗ್ವರೆಗೂ ನೋಡ್ಬೇಕಾಯ್ತಾ. ಫೇಶಿಯಲ್ ಮಾಡಿದ ತಕ್ಷಣ ಗ್ಲೋ ಬರಬೇಕಂದ್ರೆ ಆಗಲ್ಲ ನಮಗೆ. ನೋಡಿ ಗೈಸ್, ನಮ್ಮ ಹುಡುಗಿ ಎಷ್ಟು ಸಪೋರ್ಟ್ ಮಾಡ್ತಾಳೆ. ಏನಕ್ಕೆ ಗೊತ್ತಾ, ನಾಳೆ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ಹುಡುಗಿರು ಯಾರು ನೋಡ್ತಾರಲ್ಲ, ನಾನು ಮಾಡೋದೇ ಡೆಲಿವರಿ ಕೆಲಸ. ಹುಡುಗಿರು ನೋಡಿರಲ್ಲ, ಯಾವ್ದಾರು ಹುಡುಗಿರನ್ನ ಪಟಾಯಿಸ್ಕೊಳ್ಳಿ ಅಂತ ಮಾಡಿಕೊಡ್ತಾಳೆ. ಅದೇನೇ ಮಾತಾಡ. ಅಯ್ಯೋ ಅಯ್ಯೋ, ನಿಧಾನ. ಅಯ್ಯೋ ಹುಡುಗಿರು ಬರೈಸಲ್ಲ. ಇಲ್ಲಪ್ಪ, ನಿನಗೆ ಚೆನ್ನಾಗಿ ಕಾಣಲಿ ಹೋಗ್ಲಿ ಅಂತ ಮಾಡ್ಕೊಡ್ರಿ. ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಅನ್ಕೊಂಡಿದ್ದೀನಿ ಹಿಂಗೆ ಆಡಿದ್ರೆ. ನೋಡಿ, ಇಲ್ಲಿ ಮಾರ್ಕ್ ಆಗಿರೋದು ಏನೇನೋ ಮಾಡ್ಕೊಂಡಿರ್ತಾನೆ ಗೈಸ್, ಗಾಯಗಳನ್ನ. ಫುಲ್ ಮುಖ ಆ್ಯಕ್ನಿ ಕಾಣಿಸ್ತೈತೆ ಲೈಟ್ಗೆ. ಬೇಕಾದ್ರೆ ಬೆಳಗ್ಗೆ ತೋರಿಸಿ ನೋಡಿ ಎಷ್ಟು ಗ್ಲೋ ಬಂದಿರೋದಂದ್ರೆ. ಇದನ್ನ ನೈಟ್ ಮಲಗ್ಬೇಕಾದ್ರೆ ಒಂದ್ಸಲ ಹಚ್ಕೋ, ಸಕ್ಕತ್ತಾಗಿ ಗ್ಲೋ ಬರುತ್ತೆ ಬೆಳಗ್ಗೆ. ಸಕ್ಕತ್ತಾಗಿ ಬರುತ್ತಾ? ಬೆಳಗ್ಗೆ ಅಷ್ಟೊತ್ತಿಗೆ ರಿತಿಕ್ ರೋಷನ್ ಇಲ್ಲ ಸಲ್ಮಾನ್ ಖಾನ? ಸಲ್ಮಾನ್ ಖಾನ್ ಆಗ್ತಾನೆ ಗೈಸ್. 3 ವೇಸ್ಟ್ ಮಾಡಿದ್ದೀನಿ. ರಕ್ತ ನೋಡಿ ಗೈಸ್, ಮೊಯ್ದಿಂದು ಫೇಶಿಯಲ್ ಜೊತೆ ರಕ್ತನೂ ಬಂದಿದೆ. ಈ ಬಿಡ, ನೀನು ಸಚ್ಚಿ, ನೀನು ಸಕ್ಕದ ಮಾಡಿದ್ಯಾ ಬಿಡ. ಸೊ ಗೈಸ್, ಯಾರಿಗಾರು ಏನಾದರೂ ಏನಂತಾರೆ, ಸೊ ಬ್ಯೂಟಿಷಿಯನ್ ಏನಾದ್ರು ಇದ್ರೆ ಸೊ ನಮ್ಮ ಸಾನಿಗೆ ಕಾಂಟ್ಯಾಕ್ಟ್ ಮಾಡಿ. ಹುಡುಗರಿಗೂ ಮಾಡ್ಕೊಡ್ತೀವಿ ಗೈಸ್, ನಾವು ಹುಡುಗರಿಗೂ ಫೇಶಿಯಲ್ ಮಾಡ್ಕೊಡ್ತೀವಿ. ಬಟ್ ಹುಡುಗರಿಗಾದ್ರೆ 500 ಜಾಸ್ತಿ. ನಾವು ಅಷ್ಟೇ ಹುಡುಗಿರ್ಗೂ ಮಾಡ್ಕೊಡ್ತೀವಿ. ಇಲ್ಲ ಹುಡುಗಿ ನೀನು ಬ್ಯೂಟಿಷಿಯನ್ ಕೋರ್ಸ್ ಇಲ್ಲ ಗೈಸಾ. ಸೊ ಗೊತ್ತಾಯ್ತಲ್ಲ ನನ್ನ ಸ್ಕಿನ್ ಕೇರ್ ಇಂದು ಏನು ರುಟೀನ್ ಏನಿಲ್ಲ. ಸ್ಕಿನ್ ಕೇರ್ ಇವಾಗ ನೋಡಿ ಅವ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ. ಸ್ಕಿನ್ ಕೇರು ಸೊ ತಿಂಗಳಿಗೆ ಒಂದ್ಸಲಿ ಮಾಡಿಸ್ಕೊತಾ ಇದ್ದೆ. ಫಸ್ಟು 2-3 ಸಲ ಮಾಡಿಸ್ಕೊಂಡಿದ್ದೆ, 3ನೇ ಸಲ ಅನ್ಸುತ್ತೆ ಇಲ್ಲಿ ಬಂದು ಫಸ್ಟ್ ಟೈಮು. ಸೊ ನಾಳೆ ರಜಾ ತಿಂಗಳ ಮಾಡಿಸಿದ್ರೆ ಆರಾಮಾಗಿ. ಸೊ ಅದೇ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಲ್ಲ, ಅದಕ್ಕೋಸ್ಕರ ಇವತ್ತು ಹಂಗೆ ಮಾಡಿಸ್ಕೊಬಿಟ್ಟೆ. ಸೊ ನಾಳೆಯಿಂದ ಡೈಲಿ ಕೆಲಸ ಹೋಗ್ಬೇಕು. ಸೊ ಗೈಸ್, ನಾವು ಹೇಳಿದ್ವಲ್ಲ ಸ್ಪಾನ್ಸ್ ಯಾರು ಮಾಡ್ರಿ ಅಂತ ಗೈಸ. ಸೊ ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಂದು ಬ್ರದರ್ ಒಂದು ಕೀಬೋರ್ಡ್ ತಗೊಟ್ಟವ್ರೆ. ಸೊ ಇನ್ನೊಬ್ರು ಆರ್ಡರ್ ಮಾಡಿದ್ದಾರೆ. ಸೊ ಇನ್ನೂ ಕೀಬೋರ್ಡ್ ಬಂದಿಲ್ಲ, ಸೊ ಆರ್ಡರ್ ಮಾಡಿದ್ದಾರೆ ಅಂತ. ಹೌದು ಗೈಸ್. ಸೊ ಸ್ಪಾನ್ಸ್ ಮಾಡ್ರಿ. ಸೊ ಏನಾದ್ರು ಪ್ರಮೋಷನ್ ಏನಾದ್ರು ಇದ್ರೆ ಚಿಕ್ಕ ಪುಟ್ಟದ್ದು ನಮಗೂ ಸ್ವಲ್ಪ ಕೊಡ್ರಿ. ಬಿಕಾಸ್ ಪ್ರಮೋಷನ್ ಮಾಡ್ತೀವಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಬೇಕಂದ್ರೆ ಅದ್ರಲ್ಲಿ ಮಾಡ್ಕೊಡ್ತೀವಿ, ಬೇಡ ಇದ್ರಲ್ಲಿ ಅಂದ್ರೆ ಇದ್ರಲ್ಲಿ ಮಾಡ್ಕೊಡ್ತೀವಿ. ಸೊ ಅದೇ ಗೈಸ್, ಕಪಲ್ಸ್ ಗೇಮಿಂಗ್ ಅಲ್ಲಿ ಬೇಕಂದ್ರೆ ಲೈವ್ ಅಲ್ಲಿ ಮಾಡ್ಕೊಡ್ತೀವಿ. ಅಥವಾ ಪ್ರಮೋಷನ್ಸ್ ಇದ್ರೆ ನಮ್ದು ವ್ಲಾಗಿಂಗ್ ಚಾನಲ್ ಇದೆಯಲ್ಲ, ಅದಕ್ಕೊಂದೊಂದು ಕಮೆಂಟ್ ಹಾಕಿ ಗೈಸ್. ಸುಮ್ಮನೆ ವ್ಲಾಗಿಂಗ್ ಚಾನಲ್ ಕಮೆಂಟ್ ಹಾಕಿದ್ರೆ ನಾವು ಪಕ್ಕ ಕಮೆಂಟ್ಸ್ ಅಂತೂ ನೋಡ್ತೀವಿ. ಒಂದ್ಸಲ ಆದ್ರೂ ನೋಡ್ತೀವಿ, ಡೈಲಿ ಇಲ್ಲ ವಾರಕ್ಕೆ 2 ಸಲ ಆದ್ರೂ ನೋಡಿರ್ತೀವಿ ಗೈಸ್ ಕಮೆಂಟ್ಸ್. ಆ ಕಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡ್ತೀವಿ ನಿಮ್ಗೆ. ಸೊ ಅದೇ ಏನಾದ್ರು ಪ್ರಮೋಷನ್ ಚಿಕ್ಕ ಪುಟ್ಟದ ಯಾವ್ದಾದ್ರು ಪ್ರಮೋಷನ್ ಇದ್ರೆ ಸೊ ಕಮ್ಮಿಗೆ ಮಾಡ್ಕೊಡೋಣ. ಸೊ ಸ್ವಲ್ಪ ನಮಗೂ ಸ್ವಲ್ಪ ಹೆವಿ ಕಂಜೆಸ್ಟೆಡ್ ಆಗಿ ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಬ್ಯೂಟಿಷಿಯನ್ ನೋಡ್ರಿ ಇಲ್ಲಿ. ಸೊ ಯಾವ್ದಾದ್ರು ಬ್ಯೂಟಿಷಿಯನ್ ಮೇಕಪ್ ಆರ್ಡ್ರ್ ಇದ್ರೆ ನಮ್ಮ ಸಾನಿಗೆ DM ಮಾಡ್ರಿ. ಸೊ ಕಮೆಂಟ್ ಹಾಕ್ರಿ ಸರ್. ಸೊ ಇನ್ನೊಂದು ಸ್ವಲ್ಪ ದಿನ ಸೊ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡುವ. ಮಾಡಿದ್ರೆ ಮತ್ತೆ ಹೋಯ್ತೈತೆ, ಆ ಕಾರಣಕ್ಕೆ ಸುಮ್ಮನೆ ಇದೀವಿ, ಮಾಡ್ಕೊಂಡು ಬ್ಲೂಟಿಕ್ ತಗೊಳ್ಳೋಣ ಅಂತ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ತಿಂಗಳ ಅಷ್ಟೊತ್ತಿಗೆ ಬ್ಲೂಟಿಕ್ ತಗೊಂಡು ನಾನು ಕೆಲಸದಲ್ಲಿ ಸೊ ಹೆವಿ ಸಣ್ಣ ಆಗ್ಬಿಟ್ಟಿದ್ದೀನಿ. ನಾನು ಜಿಮ್ಗೆ ಹೋಗ್ಬೇಕು.
ನೋಡೋಣ ನೆಕ್ಸ್ಟ್ ತಿಂಗಳು ಇನ್ನೊಂದು 2-3 ತಿಂಗಳು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಚೀಟಿ ಗೀಟಿ ಎತ್ಬಿಟ್ಟು ಸಾಲಾಗೆಲ್ಲ ತೀರಿಸ್ಕೊಂಡು ಸ್ವಲ್ಪ ಒಳ್ಳೆ ರಿಲ್ಯಾಕ್ಸ್ ಸಿಗ್ತಲ್ಲ. ಫುಲ್ ಮಲ್ಕೊಬಿಟ್ಟವ್ರೆ ಗೈಸ್, ಫೇಸ್ ಬೇಕಾಗ್ತಾಗ ಫುಲ್ ಕೊರ್ಗೆ ಹೊಡಿತವ್ರೆ ಅಣ್ಣ. ಅದೇನವ್ರೆ ಗೈಸಾ ಇಷ್ಟೇ. ಸೊ ಸೊ ನಮ್ಮ ಇವತ್ತಿನ ವ್ಲಾಗ್ ಇಷ್ಟೇನೆ. ನೋಡಿ ನಮ್ಮ ಫೇಸ್, ಇವ್ನ ಫೇಸ್ ಎಷ್ಟು ಗ್ಲೋಯಿಂಗ್ ಆಗಿದೆ. ನೈಟ್ ಅದು ಮಲ್ಕೋಬೇಕಾದ್ರೂ ಇದನ್ನ ಹಚ್ಕೊಂಡು, ಇದನ್ನ ಇವಾಗೇನು ವಾಶ್ ಮಾಡ್ಬೇಡ, ಇದನ್ನ ಹಿಂಗೆ ಇಡಕ್ ಬಿಟ್ಬಿಟ್ಟು ಹಿಂಗೆ ಹೋಗ್ ಲೈವ್ಗೆ ವಾಶ್ ಮಾಡೋದೇನ್ ಬೇಡ. ನೈಟ್ ಮಲ್ಕೋಬೇಕಾದ್ರೆ ಒಂದ್ಸಲ ಹಚ್ಕೊಂಡ್ ಮಲ್ಕೋ, ಫುಲ್ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸಿಗಿದೆ ಗೈಸ್. ಇನ್ನೊಂದು ಹೆಂಗ್ ಗೊತ್ತಾ, ನಿಮಗೆ 3 months ಬ್ಯಾಕು ಫುಲ್ಲು ಇನ್ನೂ ಜಾಸ್ತಿ ಇತ್ತು ಗೈಸ್. ಮಾಯ್ಶ್ಚರೈಸರ್ ಹಚ್ಚಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಆಯ್ತೈತೆ. ಮಾಯ್ಶ್ಚರೈಸರು, ಸನ್ಸ್ಕ್ರೀನು ಗೈಸ್ ನಿಜ ಫೇಸ್ಗೆ ಸ್ಕಿನ್ ಕೇರ್ ಮಾಡೋದು ತುಂಬ ಒಳ್ಳೆಯದು, ನೀವು ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ತುಂಬ ಲೆಂತಿ ಆಗೋಗ್ಬಿಡ್ತು. ಸೊ ಪ್ಲೀಸ್ ಯಾವ್ದಾದ್ರು ಪ್ರಮೋಷನ್, ಚಿಕ್ಕ ಪುಟ್ಟ ಪ್ರಮೋಷನ್ ಇದ್ರೂ ಹೇಳ್ರಿ ನಮಗೆ, ನಾವು ಸ್ವಲ್ಪ ಕಮ್ಮಿಯಲ್ಲೇ ಮಾಡಿಕೊಡೋಣ. ಸೊ ನೆಕ್ಸ್ಟ್ ತಿಂಗಳು, ಬರೋ ತಿಂಗಳು ನೋಡೋಣ, ಇನ್ಸ್ಟಾ ಐ ಡಿ ಕ್ರಿಯೇಟ್ ಮಾಡಿ ಆದ್ರೆ ಮಾಡ್ತೀವಿ. ಬಿಕಾಸ್ ನಮಗೆ ಬಿಡ್ತಾ ಇಲ್ಲ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಬರೋಕೆ ಬಿಡ್ತಾನೆ ಇಲ್ಲ. ಸೊ ಯಾರಕ್ಕೆ ಏನೋ ಅಂತ ಗೊತ್ತಿಲ್ಲ, ಹೊಸ ಐ ಡಿ ಮಾಡಿದೆ ಮತ್ತು ಹೊಸ ಐ ಡಿನೂ ತೆಗ್ಸಿದ್ರು. ಸೊ ಬ್ಲೂ ಟಿಕ್ ತಗೊಂಡ್ರು ಲೆವೆಲ್ 3 3,500 ಕೊಟ್ಟೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ. ನೋಡೋಣ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ 2 ಚಾನಲ್ ಇದೆಯಲ್ಲ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಗೈಸ್.